ಹಲೋ ನನ್ನ ಪ್ರೀತಿ ವೀಕ್ಷಕರೇ, ಹೌ ಟು ಮೇಕ್ ಕ್ವಿಜ್ ವಿಡಿಯೋಸ್ ಫಾರ್ ಯೂಟ್ಯೂಬ್ ಇನ್ನೊಂದು ಹೊಸ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಟೆಕ್ನೋ ಪ್ರಭುದೇವ್. ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಹೌ ಟು ಮೇಕ್ ಕ್ವಿಜ್ ವಿಡಿಯೋ ಫಾರ್ ಯೂಟ್ಯೂಬ್. ನೀವು ಕ್ವಿಜ್ ವಿಡಿಯೋನ ಯಾವ ಥರ ಮಾಡಬೇಕು, ಯಾವ ಥರ ಎಡಿಟ್ ಮಾಡಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲೆಲ್ಲ ಫುಲ್ ಡೀಟೇಲ್ಸ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ನಾನು ಇದ್ರ ಮುಂಚೆನೂ ಒಂದು ಕ್ವಿಜ್ ವಿಡಿಯೋ ಮಾಡಿದ್ದೀನಿ, ಅದನ್ನು ಐ ಬಟನ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದೆ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಬನ್ನಿ. ನೀವು ಕ್ವಿಜ್ ವಿಡಿಯೋ ಮಾಡಬೇಕಾದ್ರೆ ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಅದು ಏನೇನಪ್ಪ ಅಂತ ಹೇಳ್ತೀನಿ. ಪಾಯಿಂಟ್ ನಂಬರ್ 1, ಮೊದಲಿಗೆ ನೀವು ನಿಮ್ಮ ಆಡಿಯನ್ಸ್ಗೆ ಕ್ವಶನ್ ಹಾಕಬೇಕು. ಚೆನ್ನಾಗಿ ಕ್ವಶನ್ ಕೇಳ್ತಾ ಇರಬೇಕು ಅವರಿಗೆ. ಪಾಯಿಂಟ್ ನಂಬರ್ 2, ನೀವು ಈ ಫೇಸ್ಲೆಸ್ ಯೂಟ್ಯೂಬ್ ಚಾನಲ್ ಮಾಡಬೇಕಾದ್ರೆ, ಫೇಸ್ಲೆಸ್ ವಿಡಿಯೋ ಮಾಡಬೇಕಾದ್ರೆ ನೀವು ನಿಮ್ಮ ವಾಯ್ಸ್ ಓವರ್ ತುಂಬ ಕ್ಲಿಯರೆನ್ಸ್ ಬೇಕೇ ಬೇಕು. ಯಾಕಂದರೆ ಜಾಸ್ತಿ ನಾಯ್ಸ್ ಇದ್ರೂ ಅವರು ಕೇಳೋರಿಗೆ ಇಷ್ಟ ಆಗಲ್ಲ. ಸೊ ಹಾಗೆ ನೀವು ನಿಮ್ಮ ಆ ವಾಯ್ಸ್ ಓವರಲ್ಲಿ ಜಾಸ್ತಿ ನಾಯ್ಸ್ ಬರದೇ ಇರೋ ಥರ ನೀವು ಆ ಥರ ರೆಕಾರ್ಡ್ ಮಾಡಬೇಕಾಗುತ್ತೆ. ವಾಯ್ಸ್ ರೆಕಾರ್ಡ್ ಯಾವ ಥರ ಮಾಡಬೇಕು, ಆಮೇಲೆ ಎಡಿಟು ಯಾವ ಥರ ಮಾಡಬೇಕಂತ ನಾನು ಅದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ, ಐ ಬಟನ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಯಾಕಂದರೆ ನೀವು ನಿಮ್ಮ ವಾಯ್ಸ್ ಓವರ್ ತುಂಬ ಕ್ಲಿಯರಾಗಿ ಇರಲೇಬೇಕು. ತುಂಬ ಅಂದರೆ ತುಂಬಾ ಅಲ್ಲ, ಯಾಕಂದರೆ ಮೊಬೈಲಲ್ಲಿ ಮಾಡೋರಿಗೆ ಅಷ್ಟು ಕ್ಲಿಯರಾಗಿ ಆಗಲ್ಲ. ಅಂದರೂ ನಂದು ನೋಡಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ. ಅದನ್ನು ಡಿಸ್ಟರ್ಬೆನ್ಸ್ ಹೋಗ್ಲಾಡ್ಸೋಕ್ಕೆ ನೀವು ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಹಾಕಿ ಆಮೇಲೆ ನಿಮ್ಮ ವಿಡಿಯೋಸ್ ಮಾಡಿ. ಯಾಕಂದರೆ ಜಾಸ್ತಿ ಸ್ವಲ್ಪ ನಾಯ್ಸ್ ಇದ್ದರೆ ಅದೇನಾಗುತ್ತೆ, ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಂದ ಅದು ನಾಯ್ಸು ಸ್ವಲ್ಪ ಕಡಿಮೆ ಆಗುತ್ತೆ. ನಿಮಗೇನಾದರೂ ಯೂಟ್ಯೂಬ್ ಆಡಿಯೋ ಲೈಬ್ರರಿಯಲ್ಲಿ ಮ್ಯೂಸಿಕ್ನ ಯಾವ ಥರ ಡೌನ್ಲೋಡ್ ಮಾಡಬೇಕಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ನಾನು ಅದ್ರ ಮೇಲೂ ವಿಡಿಯೋ ಮಾಡಿದ್ದೀನಿ, ಐ ಬಟನ್ ಕೊಟ್ಟಿದ್ದೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡಿ. ನೋಡಿ, ನಾನು ಕೈನ್ ಮಾಸ್ಟರಲ್ಲಿ ಯಾವ ಥರ ಎಡಿಟ್ ಮಾಡಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ಆದರೆ ನನ್ನ ಕೈನ್ ಮಾಸ್ಟರ್ ಲೋ ವರ್ಷನಲ್ಲಿ ನಾನು ಯೂಸ್ ಮಾಡ್ತೀನಿ. ಯಾಕಂದರೆ ನನ್ನ ಮೊಬೈಲು ಅಷ್ಟು ಸ್ಟೋರೇಜ್ ತೊಗೊಳ್ಳಲ್ಲ. ಸೊ ಹಾಗಾಗಿ ನಾನು ಕಡಿಮೆ ವರ್ಷನ ಯೂಸ್ ಮಾಡಿಕೊಂಡು ನಾನು ವಿಡಿಯೋನ ಕ್ರಿಯೇಟ್ ಮಾಡ್ತೀನಿ. ಬನ್ನಿ. ನೋಡಿ, ಮೊದಲಿಗೆ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ 16.9 ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಒಂದು ಬ್ಯಾಕ್ಗ್ರೌಂಡ್ ತೊಗೋಬೇಕಾಗುತ್ತೆ. ನೀವು ಈ ಥರ ಕ್ವಿಜ್ ವಿಡಿಯೋಗೆ ನಾನು ಗ್ರೇಡಿಯಂಟ್ ಬ್ಯಾಕ್ಗ್ರೌಂಡ್ ಯೂಸ್ ಮಾಡ್ತಾ ಇದ್ದೀನಿ. ಅದು ಅಂದರೆ ಗ್ರೇಡಿಯಂಟ್ ಅಂದರೆ 3-4 ಕಲರು ಇಲ್ಲ 2 ಕಲರು, ಅದಕ್ಕೆ ಗ್ರೇಡಿಯಂಟ್ ಬ್ಯಾಕ್ಗ್ರೌಂಡ್ ಅಂತಾರೆ. ನಿಮ್ಮ ಹತ್ರ ಏನು ಇಲ್ಲ ಅಂದರೆ ತೊಂದರೆ ಇಲ್ಲ, ನಾನು ನಿಮಗೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ವಿಡಿಯೋಸ್ಗೆ ಯೂಸ್ ಮಾಡ್ಕೊಳ್ಳಿ. ನಾನು ಒಂದು ಗ್ರೇಡಿಯಂಟ್ ಬ್ಯಾಕ್ಗ್ರೌಂಡ್ ತೊಗೊತೀನಿ. ಇವಾಗ ನಾನೊಂದು ಗ್ರೇಡಿಯಂಟ್ ಬ್ಯಾಕ್ಗ್ರೌಂಡ್ ತೊಗೊಂಡಾದ್ಮೇಲೆ ಇಲ್ಲಿ ಟೆಕ್ಸ್ಟ್ ಹಾಕಬೇಕಾಗುತ್ತೆ. ಅದು ಟೆಕ್ಸ್ಟ್ ಯಾವ ಥರ ಹಾಕ್ಬೇಕಂತ ಹೇಳ್ತೀನಿ. ಇಲ್ಲಿ ನೋಡಿ, ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಏನು ಬರೀಬೇಕಪ್ಪ ಅಂದರೆ, ನಾನು ಹೇಳ್ಕೊಡ್ತಾ ಇರೋದು ಕ್ವಿಜ್ ಮೂವೀಸ್ದು ಅಲ್ಲ, ಅಂದರೆ ಮೂವಿ ಕ್ವಿಜ್ದು ಎರಡೂ ಆಗುತ್ತೆ. ಕ್ವಿಜ್ ಮೂವೀಸು ಅನಿಸುತ್ತೆ, ಮೂವಿ ಕ್ವಿಜ್ನ ಆ ಥರ. ಅಂದರೆ ನಾನು ಮೂವೀಸ್ ಬಗ್ಗೆ ಅದ್ರ ಮೇಲೆ ನಾನು ಕ್ವಿಜ್ ಯಾವ ಥರ ರೆಡಿ ಮಾಡಬೇಕು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಏನು ಕೊಡೋಣ ಅಂದರೆ, ಚಿತ್ರದ ಮೂಲಕ ನಟನನ್ನು ಊಹಿಸಿ. ಅಂದರೆ ನಾವು ಕ್ವಶನ್ ಮಾಡಬೇಕು ಆಡಿಯನ್ಸ್ಗೆ, ಆ ಥರ ಈ ಥರ ನೀವು ಕ್ವಶನ್ ಮಾಡಬೇಕು. ಅದಕ್ಕೆ ನಾನು ಏನು ಬರಿತೀನಿ ಇಲ್ಲಿ, ಚಿತ್ರದ ಮೂಲಕ ನಟನನ್ನು ಊಹಿಸಿ ಅಂತ ಬರೆದ್ಬಿಟ್ಟು ಇಲ್ಲಿ ಒಂದು ಕ್ವಶನ್ ಮಾರ್ಕ್ ಹಾಕೋಣ. ಹಾಕ್ಬಿಟ್ಟು ಓಕೆ ಕೊಡಿ. ಓಕೆ ಆದಮೇಲೆ ಇದನ್ನು ಸ್ವಲ್ಪ ದಪ್ಪ ಮಾಡಬೇಕು. ಇದು ಈ ಥರ ಮಾಡಿ, ಸ್ವಲ್ಪ ಈ ಥರ ದೊಡ್ಡ ಮಾಡಿ. ಓಕೆ, ಆಮೇಲೆ ಇದನ್ನು ಫುಲ್ ಇಲ್ಲಿ ಗಂಟ ತೊಗೊಂಬನ್ನಿ. ಇದಾಯ್ತಾ? ಆಮೇಲೆ ಏನು ಮಾಡಬೇಕು, ಇಲ್ಲಿ 1 ಸೆಕೆಂಡ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ಟೆಕ್ಸ್ಟ್ ತೊಗೋಬೇಕು. ಅಂದರೆ ಅದು ಚಿತ್ರದ ಬಗ್ಗೆ ಹೇಳಬೇಕು. ನೀವು ಯಾವುದಾದ್ರೂ ಕನ್ನಡದಲ್ಲಿ ಎಷ್ಟೋ ಜನರಿಗೆ ಗೊತ್ತಿರುತ್ತೆ ಚಿತ್ರದ ಬಗ್ಗೆ. ಯಾವುದಾದ್ರೂ ಚಿತ್ರ ಹೆಸರು ನೀವು ಹಾಕಿ, ಅಂದರೆ ಮೂವೀಸ್ ಹೆಸರು ಯಾವುದಾದ್ರೂ ಹಾಕಿ. ನಾನು ಸದ್ಯಕ್ಕೆ ಅಂಜನಿ
ಅಂಜನಿ ಪುತ್ರ ಮೊದಲು ಚಿತ್ರ ಅಂತ ಹೆಸರು ಹಾಕಿ. ಚಿತ್ರ ಸ್ವಲ್ಪ ದೊಡ್ಡ ಮಾಡಿ ಇಲ್ಲಿ ಹಾಕಿದನು. ಬರ್ಬಿಟ್ಟು ಇಲ್ಲಿ ಹಾಕಿ ಈ ಥರ ಹಾಕಿ, ಆಮೇಲೆ ಇನ್ನೊಂದು ಟೆಕ್ಸ್ಟ್ ಅಂದರೆ ಡೂಪ್ಲಿಕೇಟ್ ಮಾಡಿಬಿಟ್ಟು ಇಲ್ಲಿ ಅಂಜನಿ ಪುತ್ರ ಫಿಲ್ಮ್ ಹೆಸರದು, ಅಪ್ಪು ಸರ್ ಅವ್ರದ್ದು. ನಾನೇ ಹೇಳ್ಬಿಟ್ಟೆ, ನೀವು ಈ ಥರ ಮಾಡಿರ. ಅಪ್ಪು ಸರ್ ಅವ್ರದ್ದು. ಇದಕ್ಕೆ ಕಲರ್ ಬೇರೆದು ಹಾಕೋಣ. ಇದಕ್ಕೆ ಡಾರ್ಕ್ ಆಗೋದು, ಲೈಟ್ ಆಗಿ. ಎಸ್, ಇದು ಕರೆಕ್ಟ್ ಇದೆ. ಆಮೇಲೆ ಇದಕ್ಕೆ ಏನು ಮಾಡಬೇಕು, ಇಲ್ಲಿ ಶ್ಯಾಡೋ ಹಾಕಬೇಕು. ಈ ಥರ ಶ್ಯಾಡೋ ಹಾಕಿ, ಶ್ಯಾಡೋ ಹಾಕಿದ್ಮೇಲೆ ಇದಕ್ಕೂ ಎಲ್ಲದಕ್ಕೂ ಶ್ಯಾಡೋ ಹಾಕಿ ಈ ಥರ. ಆಯಿತಾ? ಹಾಕಿದ್ಮೇಲೆ ಇಲ್ಲಿ ಏನು ಮಾಡಬೇಕು, ಇವಾಗ ಇದನ್ನು ಸ್ವಲ್ಪ ಈ ಥರ ಮೂವ್ ಮಾಡಿ, ಆಯಿತಾ? ಮೊದಲಿಗೆ ಏನು ಮಾಡಬೇಕು, ಇದಕ್ಕೆ ವೈಸರ್ ಕೊಟ್ಟು ನೋಡ್ಬೇಕಾದ್ರೆ ಎಲ್ಲಿ ಗಂಟ ಬರ್ತಾ ಇದೆ ಅಂತ. ನಾನು ಮಾಡ್ತೀನಿ. ಚಿತ್ರದ ಮೂಲಕ ನಟನನ್ನು ಊಹಿಸಿ, ಇಲ್ಲಿ ಗಂಟ ಬಂತದು. ಅವಾಗ ಏನು ಮಾಡಬೇಕು, ಈ ಚಿತ್ರ ಐತಲ್ಲ, ಇದನ್ನು ಇಲ್ಲಿ ಈ ಪಾಯಿಂಟಿಗೆ ಇಟ್ಕೊಳ್ಳಿ. ಆಮೇಲೆ ಚಿತ್ರ ಅನ್ನಕ್ಕೆ ಎಷ್ಟೊತ್ತಾಗುತ್ತೆ, ಸ್ವಲ್ಪ 1 ಸೆಕೆಂಡ್ ಆಗುತ್ತೆ. ಅವಾಗ ಏನು ಮಾಡಬೇಕು, ಅದನ್ನು ಸ್ವಲ್ಪ ಮುಂದೆ ಇಲ್ಲಿ ಇಕ್ಕಿ. ಆದಮೇಲೆ ಇದಕ್ಕೆ ಅನಿಮೇಷನ್ ಮಾಡೋಣ. ಅನಿಮೇಷನ್ ನಾನು ಏನು ಮಾಡ್ತೀನಿ, ಸಿಂಪಲಾಗಿ ಹಾಕ್ತೀನಿ. ಇದು ಚೆನ್ನಾಗಿ ಕಾಣಿಸ್ತದೆ. ಆಮೇಲೆ ಇದು ಒಂದು ಇರಲಿ, ಅಂಜನಿ ಪುತ್ರ. ಇದು ಕರೆಕ್ಟ್ ಆಯ್ತು. ಇವಾಗ ನೋಡಿ, ಚಿತ್ರ ಅಂಜನಿ ಪುತ್ರ. ಇವಾಗ ಏನಾಗಬೇಕು, ಇಲ್ಲಿ ಟೈಮರ್ ಹಾಕಬೇಕು. ಟೈಮರ್ನ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸಾಕು ಆಯಿತು. ಚಿತ್ರದ ಮೂಲಕ ನಟನನ್ನು ಊಹಿಸಿ. ಚಿತ್ರ ಸ್ವಲ್ಪ ದೂರ ಆಗ್ತದೆ, ಒಂಚೂರು ಮುಂದೆ ತಗೊಳ್ಳೋಣ. ಒಂಚೂರು ಮುಂದೆ. ಚಿತ್ರದ ಮೂಲಕ ನಟನನ್ನು ಊಹಿಸಿ. ಚಿತ್ರ ಅಂಜನಿ ಪುತ್ರ. ಇಲ್ಲಿ ಟೈಮರ್ ಬರಬೇಕು. ಟೈಮರ್ ಬಂತು. ಆಮೇಲೆ ಇನ್ನೊಂದು ಮಾಡ್ತೀವಿ, ಇಲ್ಲಿ ಏನು ಹಾಕ್ಬೇಕಂದ್ರೆ ಇಲ್ಲಿ ಮ್ಯಾನ್ ಐಕಾನ್ ಹಾಕ್ಬೇಕು. ಅದನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಮಾಡಿಕ್ಕಿದ್ದೀನಿ ಇಲ್ಲಿ ಈ ಥರ ಒಂದು, ಅಂದರೆ ಕ್ವಶನ್ ಮಾರ್ಕ್. ಆಯಿತಾ? ನೋಡಿ, ಚಿತ್ರದ ಮೂಲಕ ನಟನನ್ನು ಊಹಿಸಿ. ಚಿತ್ರ ಅಂಜನಿ ಪುತ್ರ. ಇವಾಗ ಟೈಮರ್ ಬರುತ್ತೆ. ಈ 10 ಸೆಕೆಂಡ್ ಆಗಬೇಕು. 10 ಸೆಕೆಂಡ್ ಆದಮೇಲೆ ನೀವು ಅಂಜನಿ ಪುತ್ರದಲ್ಲಿ ಇರೋ ಹೀರೋ ಯಾರಂತ ನೀವು ಹೇಳಬೇಕಾಗುತ್ತೆ. ನೋಡಿ, ಇಲ್ಲಿಗೆ ಮುಗೀತದು ಟೈಮರು. ಈಗ ಇಲ್ಲೇನು ಮಾಡಬೇಕು, ಇದು ತೆಗಿಬೇಕು. ಇದನ್ನು ಕಟ್ ಮಾಡಿ ಇಷ್ಟು.
ಆಮೇಲೆ ಇಲ್ಲೇನು ಹಾಕಬೇಕು, ಅಪ್ಪು ಸರ್ ಅವ್ರದ್ದು ಫೋಟೋ ಹಾಕಬೇಕು. ಗೂಗಲಲ್ಲಿ ಹೋಗ್ಬಿಟ್ಟು ಅಂಜನಿ ಪುತ್ರ ಫೋಟೋ ಡೌನ್ಲೋಡ್ ಅಂದ್ಬಿಟ್ರೆ ಅದು ಡೌನ್ಲೋಡ್ ಸಿಗುತ್ತೆ. ನೀವು ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ ಯೂಸ್ ಮಾಡ್ಬೋದು, ಏನೂ ತೊಂದರೆ ಆಗಲ್ಲ. ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ವಿಡಿಯೋನು ತುಂಬ ದೊಡ್ಡದಾಗುತ್ತೆ ನೋಡಿ. ಅಪ್ಪು ಸರ್ ಫೋಟೋ ಇದು ಈ ಥರ ನೀವು ಹಾಕಬೇಕು. ಇದೆಲ್ಲ ಬಾಕಿ ಕಟ್ ಮಾಡಿ, ಮಿಕ್ಕಿರೋದು ಇದೆಲ್ಲ ಕಟ್ ಮಾಡಿ, ಇದನ್ನು ಕಟ್ ಮಾಡಿ. ಇದು ಅಪ್ಪು ಸರ್ದು ಅನಿಮೇಷನ್ ಮಾಡೋಣ. ಇದು ಯಾವ ಥರ ಅಂದರೆ ಫೇಸ್ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಅಪ್ಪು ಸರ್ ಹಾಕಿದ್ಮೇಲೆ ಇಲ್ಲಿ ಕೆಳಗಡೆ ಇದು ಆಗಿತ್ತಲ್ಲ ಎಂಡ್ರಲ್ಲಿ, ಇಲ್ಲಿ ಟೆಕ್ಸ್ಟ್ ಇಲ್ಲಿ ಏನು ಬರಬೇಕು, ಪವರ್ ಸ್ಟಾರ್ 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 ಪುನೀತ್ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್. ಅಂದರೆ ಪುನೀತ್ ರಾಜ್ಕುಮಾರ್ ಸರ್ ಅವರು ಹ್ಯಾಪಿ ಅಂತ ಅರ್ಥ. ನೀವು ಇದನ್ನು ಇದಕ್ಕೂ ಶಾಡೋ ಹಾಕಿ ಮಿಕ್ಕಿರೋದು ಇಷ್ಟು ಕಟ್ ಮಾಡಿಬಿಡಿ. ಇದನ್ನು ಅನಿಮೇಷನ್ ಮಾಡೋಣ. ಪಾಪಪ್ ಸೇದೆ ತೊಗೊಂಡ್ಬಿಡೋಣ, ಇದು ಸರಿ ಹೋಗುತ್ತೆ. ಇವಾಗ ಫುಲ್ ವಾಚ್ ಮಾಡೋಣ. ಚಿತ್ರದ ನೋಡೋಣ ಒಂದ್ಸಲ ಯಾವ ಥರ ಬಂದಿದೆ ಅಂತ. ಬೇಗನೆ ಬರ್ತಾ ಇದೆ ಇದು. ಏಕದಮ್ ಸೂಪರ್ ಆಗಿದೆ. ಇವಾಗ ಏನು ಮಾಡಬೇಕು, ಇದಕ್ಕೆ ವಾಯ್ಸ್ ಓವರ್ ಕೊಡಬೇಕು. ಯಾವ ಥರ ವಾಯ್ಸ್ ಓವರ್ ಅಂದರೆ, ವಾಯ್ಸ್ ಓವರ್ ಇಲ್ಲಿ ನೋಡಿ ರೆಕಾರ್ಡಿಂಗ್ ಇದೆಯಲ್ಲ, ಇದ್ರ ಮೇಲೆ ಈ ಥರ ಕ್ಲಿಕ್ ಮಾಡಿದ್ಮೇಲೆ ಅದು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಚಿತ್ರದ ಮೂಲಕ ನಟನನ್ನು ಊಹಿಸಿ. ಚಿತ್ರ ಅಂಜನಿ ಪುತ್ರ. ಇವಾಗ ಟೈಮರ್ ಬರುತ್ತೆ, ಉತ್ತರ ನೋಡೋಣ ಅಂತ ಹೇಳ್ಬೋದು ನೀವು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಚಿತ್ರದ ಮೂಲಕ ನಟನನ್ನು ಊಹಿಸಿ. ಚಿತ್ರ ಅಂಜನಿ ಪುತ್ರ. ಉತ್ತರ ನೋಡೋಣ. ಉತ್ತರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ನೋಡಿದ್ರಲ್ಲ ಫ್ರೆಂಡ್ಸ್, ಮೂವಿ ಕ್ವಿಜ್ದು
ಆ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡಬೇಕು, ಅದನ್ನು ಯಾವ ಥರ ತೊಗೋಬೇಕು, ಯಾವ ಥರ ಎಡಿಟ್ ಮಾಡಬೇಕು, ವಾಯ್ಸ್ ಓವರ್ ಯಾವ ಥರ ಮಾಡಬೇಕಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಹಾಗೆ ನಿಮಗೇನಾದರೂ ನಾನು ಹೇಳ್ಕೊಟ್ಟಿರೋದು ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಅಟ್ಲೀಸ್ಟ್ ಒಂದು 30 ಲೈಕ್ ಬರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನೀವು ಮಾಡ್ತೀರಾ 30 ಲೈಕು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನಂಗೆ ಕೆಳಗಡೆ ಕಾಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್.